दोस्तों, आप सबको मेरा नमस्कार. ಹಿಂದಿ ಪಾಠಶಾಲಾ ಮೇ ಆಪ್ ಸಬ್ಕಾ ಸ್ವಾಗತ ಹೈ. ಸ್ನೇಹಿತರೆ, ನೀವು ಹಿಂದಿಯನ್ನು ಹೊಸದಾಗಿ ಕಲಿಯೋದಕ್ಕೆ ಶುರು ಮಾಡ್ತಾ ಇದ್ದರೆ 1000 ಶಬ್ದಗಳನ್ನು ಕಲ್ತ್ಕೊಂಡ್ರೆ, ಅಂದರೆ ಡೈಲಿ ಯೂಸ್ ಮಾಡೋಂಥ 1000 ವರ್ಡ್ಸನ್ನು ನೀವು ಕಲ್ತ್ಕೊಂಡ್ರೆ, ನಾನು ಒಂದು 10 ವೀಡಿಯೋಗಳನ್ನು ಆ 1000 ವರ್ಡ್ಸನ್ನು ಹಾಕ್ತೀನಿ. ಮತ್ತು ಹೇಗೆ ಸೆಂಟೆನ್ಸಲ್ಲಿ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಕೊಡ್ತಾ ಹೋಗ್ತೀನಿ. ಆವಾಗ ನೀವು ಬೇಸಿಕ್ ಹಿಂದಿ ಏನು ನೀವು ಕಾನ್ವರ್ಸೇಷನ್ ಬೇರೆಯವ್ರ ಜೊತೆ ಮಾಡೋದಕ್ಕೆ ಡೈಲಿ ಯೂಸೇಜ್ಗೆ ಅಷ್ಟು ಸಾಕಾಗುತ್ತೆ. ಸೊ ಮತ್ತೆ ನೀವು ಬೇಕಾದ್ರೆ ನಿಮ್ಮ ಹಿಂದಿಯನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಈ ಬೇಸಿಕಲ್ಲಿ ಏನು ನಾನು 10 ವೀಡಿಯೋಸಲ್ಲಿ 1000 ವರ್ಡ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ, ಅದನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ 100% ಯು ಕ್ಯಾನ್ ಸ್ಪೀಕ್ ಇನ್ ಹಿಂದಿ. ಸೊ ಖಂಡಿತವಾಗ್ಲೂ ನೀವು ಹಿಂದಿನಲ್ಲಿ ಮಾತಾಡ್ಬೋದು. ಸೊ ಇವತ್ತು ಬೇಸಿಕ್ ಕೆಲವನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಿಂದಿ ಪಾಠಶಾಲಾ ಮೇ ಆಪ್ ಸಬ್ಕಾ ಸ್ವಾಗತ ಹೈ. ಬನ್ನಿ ನೋಡೋಣ. ಈ ಕೆಲವು ಶಬ್ದಗಳನ್ನು ನಾವು ಕನ್ನಡದಲ್ಲೂ ಯೂಸ್ ಮಾಡ್ತೀವಿ ನೋಡಿ. ನಮಸ್ತೆ, ನಮಸ್ಕಾರ ಅನ್ನೋದಕ್ಕೆ ಕನ್ನಡದಲ್ಲೂ ನಾವು ನಮಸ್ತೆ ಅಂತ ಹೇಳ್ತೀವಿ, ನಮಸ್ಕಾರ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಂಥ ಏನು ನಿಮಗೆ ಕಷ್ಟದ ಶಬ್ದ ಇದು ಅಲ್ಲ, ಗೊತ್ತೇ ಇರುತ್ತೆ. ಸೊ ನಮಸ್ತೆ, ನೀವು ಹೇಗಿದ್ದೀರಿ ಅಂತ ಕೇಳಬೇಕು. ಸಾಮಾನ್ಯವಾಗಿ ಡೈಲಿ ನಾವು ಮಾತಾಡೋ ಮಾತುಗಳು ನಮಸ್ತೆ, ನೀವು ಹೇಗಿದ್ದೀರಾ, ಅಥವಾ ನಮಸ್ಕಾರ, ನೀವು ಹೇಗಿದ್ದೀರಿ. ನಮಸ್ತೆ, ಆಪ್ ಕೈಸೆ ಹೇ ನೋಡಿ. ಆಪ್ ಕೈಸೆ ಹೇ, ನೀವು ಅನ್ನೋದಕ್ಕೆ ಆಪ್ ಕೈಸೆ ಹೇ, ಹೇಗಿದ್ದೀರಿ ಅಂತ ಆಯಿತು. ಧನ್ಯವಾದ ಹೇಳ್ತೀವಿ ನಾವು, ಥ್ಯಾಂಕ್ ಯು ಹೇಳ್ತೀವಲ್ಲ, ಶುಕ್ರಿಯಾ ಅಥವಾ ಧನ್ಯವಾದ, ಅದಕ್ಕೆ ಧನ್ಯವಾದ ಅಂತಲೂ ಹೇಳ್ಬೋದು, ಶುಕ್ರಿಯಾ ಅಂತಲೂ ಹೇಳ್ಬೋದು. ಧನ್ಯವಾದ, ನಾನು ಚೆನ್ನಾಗಿದ್ದೀನಿ. ಧನ್ಯವಾದ, ನಾನು ಚೆನ್ನಾಗಿದ್ದೀನಿ. ಧನ್ಯವಾದ, ಶುಕ್ರಿಯಾ, ಮೈ ಠೀಕ್ ಹೂँ, ಮೈ ಅಚ್ಚಾ ಹೂँ ಅಂತಲೂ ಹೇಳ್ಬೋದು, ಮೈ ಠೀಕ್ ಹೂँ ಅಂತಲೂ ಹೇಳ್ಬೋದು. ಅಚ್ಚಾ ಠೀಕ್ ಹೇ, ಅಚ್ಚಾ ಠೀಕ್ ಹೇ ಅಂತ ಯಾವಾಗ ಯೂಸ್ ಮಾಡ್ತೀವಿ? ಸರಿ, ಸರಿ ಅಂತ ಹೇಳಬೇಕಾದ್ರೆ ಅಚ್ಚಾ ಅಥವಾ ಠೀಕ್ ಹೇ ಅಂತ ಹೇಳ್ತೀವಿ. ಓಕೆ ಅಂತೀವಲ್ಲ. ಸರಿ, ಮತ್ತೆ ಸಿಗೋಣ. ಅಚ್ಚಾ ಫಿರ್ ಮಿಲೆಂಗೆ, ಮತ್ತೆ ಸಿಗೋಣ, ಫಿರ್ ಮಿಲೆಂಗೆ ನೋಡಿ. ಮತ್ತೆ ಸಿಗೋಣ ಅನ್ನೋದಕ್ಕೇನು ಹಿಂದಿನಲ್ಲಿ ಫಿರ್ ಮಿಲೆಂಗೆ. ಮಾಫ್ ಕೀಜಿಯೇ, ಸಾರಿ ಕೇಳ್ತೀವಲ್ಲ, ಮಾಫ್ ಕೀಜಿ ಅಂದರೆ ಕ್ಷಮಿಸಿ ಅಂತ ಅದರ ಅರ್ಥ. ಕ್ಷಮಿಸಿ, ನನ್ನ ಹತ್ರ ಇಲ್ಲ ಅಂತ ಹೇಳಬೇಕು, ನನ್ನ ಬಳಿ ಇಲ್ಲ. ಕ್ಷಮಿಸಿ, ನನ್ನ ಬಳಿ ಇಲ್ಲ. ಮಾಫ್ ಕೀಜಿಯೇ, ಮೇರೆ ಪಾಸ್ ನಹೀ ಹೇ, ನನ್ನ ಬಳಿ ಅನ್ನೋದಕ್ಕೇನು ಮೇರೆ ಪಾಸ್ ನಹೀ ಹೇ. ಸ್ವಾಗತ ಹೇ, ಯು ಆರ್ ವೆಲ್ಕಮ್ ಹೇಳ್ತೀವಲ್ಲ, ಸ್ವಾಗತ, ನಮ್ಮ ಮನೆಗೆ ನಿಮಗೆ ಸ್ವಾಗತ ಅಂತ ಹೇಳಬೇಕು. ಸ್ವಾಗತ ಹೇ ವರ್ಡನ್ನು ಯೂಸ್ ಮಾಡ್ಕೊಳ್ಳೋಣ. ಹಮಾರೆ ಘರ್ ಮೇ ಆಪ್ಕಾ ಸ್ವಾಗತ ಹೇ, ಹಮಾರೆ ಘರ್ ಮೇ ಆಪ್ಕಾ ಸ್ವಾಗತ ಹೇ. ಹಾಂ, ಹೌದು, ಹಾಂ ಅಂತೀವಿ. ಹಾಂ ಅಥವಾ ಹಾಂ ಜಿ ರೆಸ್ಪೆಕ್ಟ್ ಕೊಡಬೇಕಾದ್ರೆ ಹೌದು, ಹೌದು ನೀವು ಸರಿ ಇದ್ದೀರಾ. ಹಾಂ ಆಪ್ ಠೀಕ್ ಹೇ, ನೀವು ಸರಿ ಇದ್ದೀರಾ ಅಂದರೆ ನೀವು ಹೇಳೋದು ಸರಿ ಅನ್ನೋ ಅರ್ಥದಲ್ಲಿ ಹೇಳಬೇಕಾದ್ರೆ ಹಾಂ ಆಪ್ ಠೀಕ್ ಹೇ. ಆಜ್ಕಲ್ ಅಂದರೆ ನವೆ ಡೇಸ್ ಅಂದರೆ ಇತ್ತೀಚೆಗೆ. ಇತ್ತೀಚೆಗೆ ಏನು ಮಾಡ್ತಿದ್ದೀರಾ, ಎಲ್ಲಿದ್ದೀರಾ ಅಂತ ಕೇಳಬೇಕಾದ್ರೆ ಇತ್ತೀಚೆಗೆ ನೀವು ಎಲ್ಲಿರ್ತೀರಾ ಅಂದರೆ ಸಿಗೋದೇ ಇಲ್ವಲ್ಲ, ಎಲ್ಲಿರ್ತೀರಾ. ಆಜ್ಕಲ್ ಇತ್ತೀಚೆಗೆ, ಇತ್ತೀಚೆಗೆ ನೀವು ಎಲ್ಲಿರ್ತೀರಾ. ಆಜ್ಕಲ್ ಆಪ್ ಕहाँ रहते ಹೇ ನೋಡಿ. ಆಜ್ಕಲ್ ಆಪ್ ಅಂದರೆ ನೀವು, ಕहाँ रहते ಹೇ ಎಲ್ಲಿ ಇರ್ತೀರಾ. ಅರೆ ವಾ, ಕನ್ನಡದಲ್ಲೂ ಸೇಮ್ ಯೂಸ್ ಮಾಡ್ಬೋದಾ. ಅರೆ ವಾ ಸೇಮ್ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಅರೆ ವಾಹ್ ಎಷ್ಟು ಸುಂದರವಾಗಿದೆ. ಅರೆ ವಾಹ್ ಕಿತ್ನಾ ಸುಂದರ ಹೇ ನೋಡಿ, ಎಷ್ಟು ಸುಂದರವಾಗಿದೆ, ಕಿತ್ನಾ ಸುಂದರ ಹೇ. ಪರಿವಾರ, ಪರಿವಾರ ಅಂದ್ರೇನು, ನಾವು ಕನ್ನಡದಲ್ಲಿ ಕುಟುಂಬ ಅಂತಲೂ ಹೇಳ್ತೀವಿ. ಪರಿವಾರನೂ ಹೇಳ್ಬೋದು, ಕುಟುಂಬನೂ ಹೇಳ್ಬೋದು, ಫೆಮಿಲಿಯರ್ ವರ್ಡ್ಸ್. ನನ್ನ ಕುಟುಂಬ ಕರ್ನಾಟಕದಲ್ಲಿ ಇದೆ ಅಂತ ಹೇಳಬೇಕು, ಅಥವಾ ಯಾವುದಾದ್ರೂ ಊರ ಹೆಸರನ್ನು ಹೇಳ್ಬೋದು, ನೋ ಪ್ರಾಬ್ಲಮ್. ನನ್ನ ಕುಟುಂಬ ಕರ್ನಾಟಕದಲ್ಲಿ ಇದೆ. ನನ್ನ ಅನ್ಬೇಕಾದ್ರೆ ಮೇರಾ, ಮೇರಾ ಪರಿವಾರ್ ಕರ್ನಾಟಕ ಮೇ ಹೇ. ಅಲ್ಲಿ ಅಂತ ಬಂದರೆ ಕರ್ನಾಟಕದಲ್ಲಿ, ಮೇ ಅನ್ನೋದನ್ನು ಸೇರಿಸ್ಬಿಡಿ. ಹಾಗೆ ಮೈಸೂರು ಮೇ ಹೇ, ಬೆಂಗಳೂರು ಮೇ ಹೇ, ಮಂಗಳೂರು ಮೇ ಹೇ, ಹಾಗೆ ಕರ್ನಾಟಕ ಮೇ ಹೇ. ಮೇರಾ ಪರಿವಾರ್ ಕರ್ನಾಟಕ ಮೇ ಹೇ, ನನ್ನ ಪರಿವಾರ, ನನ್ನ ಕುಟುಂಬ ಕರ್ನಾಟಕದಲ್ಲಿ ಇದೆ. ಮೈ ಅಂದರೆ ನಾನು ಅಂತ,
ಬೇಸಿಕ್ ಇದು ತುಂಬ ಇಂಪಾರ್ಟೆಂಟ್. ಇದು ಪಕ್ಕ ಕಲ್ತ್ಕೊಳ್ಳಿ. ಸೆಂಟೆನ್ಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಈಗ ನಾನು ಹೇಳಬೇಕಾದ್ರೆ ನಾನು ರಾಮಕೃಷ್ಣ ಅಂತ ಹೇಳಿದರೆ ಹಿಂದಿನಲ್ಲಿ ಏನು ಹೇಳಬೇಕು? ಮೈ ರಾಮಕೃಷ್ಣ ಹ್ಞೂ. ಮೈ ಬಂದಾಗ ಹ್ಞೂ ಬರ್ತಾ ಇದೆ ನೋಡಿ. ಮೈ ರಾಮಕೃಷ್ಣ ಹ್ಞೂ ಅಂತ ಹೇಳ್ತೀನಿ. ಹಾಗೆ ನಾವು ಅಂತ ಹೇಳ್ತೀವಲ್ಲ, ಆವಾಗ ಹಮ್ ಅಂತ ಬರುತ್ತೆ. ನಾವು ಹಮ್ ಅಂದರೆ ನಾವು. ನಾವು ಅಧ್ಯಾಪಕರು ಅಂತ, ಟೀಚರ್ಸ್ ಅಂತ ಹೇಳಬೇಕು. ಆವಾಗ ಹಮ್ ನಾವು ಅಧ್ಯಾಪಕ್ ಹೇ, ಹಮ್ ಅಧ್ಯಾಪಕ್ ಹೇ. ಹಾಗೆ ನೀನು ಅಂತ ಹೇಳಬೇಕಾದ್ರೆ ರೆಸ್ಪೆಕ್ಟ್ ಇಲ್ಲ ಅಥವಾ ತುಂಬ ಕ್ಲೋಸ್ ಇದ್ದರೆ ತೂ. ತೂ ಅಂದರೆ ನೀನು. ನೀನು ಹುಡುಗ, ನೀನು ತೂ ಲಡ್ಕ ಹೇ. ಹೇ ಅಂತ ಬರಬೇಕು. ನೀನು ಹುಡುಗ ತೂ ಲಡ್ಕ ಅಂತ ಹೇಳಿ ನಿಲ್ಲಿಸಬಾರ್ದು. ಪ್ರೆಸೆಂಟ್ ಟೆನ್ಸ್ ಗೊತ್ತಾಗಬೇಕು ಅಂದರೆ ತೂ ಲಡ್ಕ ಹೇ ಅಂತ ಬರಬೇಕಾಗುತ್ತೆ. ಯು ಆರ್ ಎ ಬಾಯ್ ಅಂತೀವಲ್ಲ ಹಾಗೆ. ತುಮ್ ಬಂದರೆ ತುಮ್ ಅಂದ್ರೂ ನೀನು ಅಂತಾನೇ, ಆದರೂ ತುಮ್ ಬಂದಾಗ ಎಂಡ್ ಆಗಬೇಕಾದ್ರೂ ಹೋ ಬರುತ್ತೆ. ನೀನು ಹುಡುಗಿ, ತುಮ್ ಲಡ್ಕಿ ಹೋ. ತೂ ಬಂದಾಗ ಹೈ ಹಾಕಬೇಕು. ತೂ ಲಡ್ಕಾ ಹೇ, ತುಮ್ ಲಡ್ಕಿ ಹೋ, ತುಮ್ ಲಡ್ಕಿ ಹೋ. ನೀನು ಹುಡುಗಿ. ಆಪ್ ಅಂದರೆ ನೀವು. ದೊಡ್ಡವರಿಗೆ ಅಥವಾ ಪ್ಲೂರಲ್ ಇದ್ದಾಗ ಆಪ್ ಯೂಸ್ ಮಾಡಿ. ಆಪ್ ನೀವು, ನೀವು ಗುರುಗಳು. ಆಪ್ ಗುರೂಜಿ ಹೇ, ಆಪ್ ಗುರೂಜಿ ಹೇ. ಹಾಗೆ ಯಹ್ ಅನ್ನೋದೇ ಇಲ್ಲಿ 3 ಅರ್ಥದಲ್ಲಿ ಯೂಸ್ ಮಾಡ್ತೀವಿ. ಇವನು ಅಂತ ಅನ್ನೋಕ್ಕೂ ಯಹ್ ಹೇಳ್ತೀವಿ, ಇವಳು ಅಂತ ಹೇಳೋದಕ್ಕೂ ಹಿಂದಿನಲ್ಲಿ ಯಹ್. ಹಾಗೆ ಇದು ಅಂತ ಹೇಳಬೇಕಾದ್ರೂ ಥಿಂಗ್ಸಿಗೋ ಅನಿಮಲ್ಸಿಗೋ ಸೇಮ್ ಯಹ್ ಯೂಸ್ ಮಾಡ್ತೀವಿ. ಹಾಗಾದ್ರೆ ಅದರಿಂದ ಸೆಂಟೆನ್ಸ್ ಇವನು ಸ್ನೇಹಿತ ಅಥವಾ ಇದು ಮನೆ ಅಂತ ಹೇಳಬೇಕಾದ್ರೆ ಹಿಂದಿನಲ್ಲಿ ಹೇಗೆ ಯಹ ದೋಸ್ತ್ ಹೇ, ಇವನು ಅಂತ ಬಂತಲ್ಲಿ. ಅದೇ ಯಹ ಘರ್ ಹೇ ಅನ್ನೋ ಜಾಗದಲ್ಲಿ ಇದು ಮನೆ ಅಂತ ಆಯಿತು. ಇವಳು ಸಿಸ್ಟರ್ ಅಂತ ಬಂದರೆ ಯಹ ಬೆಹನ್ ಹೇ, ಆವಾಗ ಇವಳು ಅನ್ನೋ ಅರ್ಥದಲ್ಲಿ ಬರುತ್ತೆ. ಎ ಅಂದರೆ ಇವರು ಅಥವಾ ಇವು, ಇವುಗಳು ಅಂತ ಬರುತ್ತೆ. ಇವರು ಹುಡುಗರು, ಇವು ಮರಗಳು, ಇವು ಪ್ರಾಣಿಗಳು, ಎಲ್ಲದಕ್ಕೂ ಏನೇ ಬರಬೇಕು. ಎ ಲಡ್ಕೆ ಹೇ, ಇವರು ಹುಡುಗರು. ಎ ಲಡ್ಕೆ ಹೇ. ಇವು ಮರಗಳು. ಎ ಪೇಡ್ ಹೇ, ಎ ಪೇಡ್ ಹೇ. ಇವು ಪ್ರಾಣಿಗಳು ಅಂತ ಬರಬೇಕಾದ್ರೂ ಏನೇ ಬರುತ್ತೆ. ಎ ಜಾನ್ವರ್ ಹೇ. ಹಾಗೆ ವಹ್ ಅಂದರೆ ಅವನು, ಅವಳು, ಅದು ಎಲ್ಲದಕ್ಕೂ ಸೇಮ್ ಬರುತ್ತೆ. ವಹ್ ಅಂದರೆ ಅವನು, ಅವಳು, ಅದು. ಸೊ ಅವಳು ಹುಡುಗಿ, ಅವನು ಹುಡುಗ, ಅದು ನಾಯಿ. ಸೊ 3ಕ್ಕೂ ಸ್ಟಾರ್ಟಿಂಗ್ ಏನಾಗಬೇಕು? ವಹ್ ಬರಬೇಕಾಗುತ್ತೆ. ಓ ಅಂತ ಹೇಳ್ತೀವಿ ನಾವು ಸ್ಪೋಕನ್ ಹಿಂದಿನಲ್ಲಿ. ವಹ್ ಲಡ್ಕಿ ಹೇ, ಅದನ್ನು ಓ ಲಡ್ಕಿ ಹೇ, ಓ ಲಡ್ಕಾ ಹೇ, ವಹ್ ಲಡ್ಕಾ ಹೇ, ವಹ್ ಕುತ್ತಾ ಹೇ, ವಹ್ ಕುತ್ತಾ ಹೇ, ಅದನ್ನು ಓ ಕುತ್ತಾ ಹೇ ಅಂತ ನಾವು ಸ್ಪೋಕನಲ್ಲಿ ಹೇಳ್ತೀವಿ. ಅವನು, ಅವಳು, ಅದು 3ಕ್ಕೂ ಒಂದೇ ವರ್ಡ್ ವಹ್, ಅದನ್ನು ಓ ಅಂತ ಪ್ರೊನೌನ್ಸ್ ಮಾಡ್ತೀವಿ. ವೇ ಅಂದರೆ ಅವರು, ಅವುಗಳು ಅಥವಾ ಅವು. ವೇ ಅವರು, ಅವರು. ಪರ್ಸನ್ಸಿಗೆಲ್ಲ ನಾವು ಅವರು ಹೇಳ್ತೀವಿ. ಅವರು ನನ್ನ ಚಿಕ್ಕಪ್ಪ, ರೆಸ್ಪೆಕ್ಟ್ ಕೊಡಬೇಕಲ್ಲ, ಅವನು ಹೇಳೋಕ್ಕಾಗಲ್ಲ. ಸೊ ಹಾಗೆ ಅವು ನಮ್ಮ ಮನೆಗಳು. ವೇ ಮೇರೆ ಚಾಚಾ ಹೇ, ವೇ ಅವರು, ಮೇರೆ ನನ್ನ, ಚಾಚಾ ಹೇ, ಚಾಚಾ ಇಲ್ಲಿ ಪುಲ್ಲಿಂಗಲ್ಲ, ಹಾಗಾಗಿ ಮೇರೆ ಬರಬೇಕು. ಅಲ್ಲಿ ಏನಾದರೂ ಲೇಡೀಸ್ ಬಂದಿದ್ದರೆ ಮೇರಿ ಬರ್ತಾಯಿತ್ತು ಅಷ್ಟೆ. ವೇ ಹಮಾರೆ ಘರ್ ಹೇ, ಅವು ನಮ್ಮ ಮನೆಗಳು. ವೇ ಹಮಾರೆ ಘರ್ ಹೇ, ಹಮಾರೆ ಘರ್ ಬಂದಿರೋದ್ರಿಂದ ನಮ್ಮ ಮನೆಗಳು ಅಂತ ಆಗಿದೆ. ಇಲ್ಲಿ ಮಾ ಅನ್ನೋದಕ್ಕೆ ವೆರಿ ಸಿಂಪಲ್, ಅಮ್ಮ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಮ್ಮ. ಅವರು ನನ್ನ ಅಮ್ಮ ಅಂತ ಹೇಳಬೇಕಾ? ಸಿಂಪಲ್ಲಾಗಿ ಅವರು ವೇ ಮೇರಿ ಮಾ ಹೇ. ಇಲ್ಲಿ ಮೇರಾ ಬರಬಾರ್ದು. ಅಪ್ಪ ಇದ್ದಿದ್ರೆ ಮೇರೆ ಬರ್ಬೋದಿತ್ತು, ಭಾಯಿ ಇದ್ದಿದ್ರೆ ಮೇರಾ ಬರ್ಬೋದು. ಇಲ್ಲಿ ಸ್ತ್ರೀಲಿಂಗ ಇರೋದ್ರಿಂದ, ಅಮ್ಮ ಇರೋದ್ರಿಂದ ಮೇರಿನೇ ಬರಬೇಕಾಗುತ್ತೆ. ಮೇರಿ ವೇ ಮೇರಿ ಮಾ ಹೇ. ಹಾಗೆ ಪಿತಾ ಬಂದಾಗ ತಂದೆಗೆ ಪಿತಾ ಅಂತೀವಿ. ಅವರು ನನ್ನ ತಂದೆ, ಅವರು ವೇ ಮೇರೆ ಪಿತಾ ಹೇ, ಮೇರೆ ಪಿತಾಜಿ ಹೇ. ಇಲ್ಲಿ ಮೇರಿ ಬರಬಾರ್ದು. ಸೊ ಲೇಡೀಸ್ ಬಂದಾಗ ಮೇರಿ ಬರುತ್ತೆ, ಜೆಂಟ್ಸ್ ಬಂದಾಗ ಮೇರೆ ಬರ್ತಾ ಇದೆ. ಮೇರೆ ಪಿತಾಜಿ ಹೇ. ಭಾಯಿ ಬೆಹನ್, ಭಾಯಿ ಅಂದರೆ ಬ್ರದರ್, ಬೆಹನ್ ಅಂದರೆ ಸಿಸ್ಟರ್, ಸಹೋದರ ಸಹೋದರಿ. ಸೊ ಇಸ್ಕೆ ಲಿಯೆ ವಾಕ್ಯ ದೇಖೆ, ಇವನು ನನ್ನ ಸಹೋದರ ಅಂತ ಹೇಳಬೇಕು ಅಥವಾ ಇವಳು ನನ್ನ ಸಹೋದರಿ ಅಂತ ಹೇಳಬೇಕು. ಸೆಂಟೆನ್ಸ್ ಹೇಗೆ ಬರುತ್ತೆ? ಇವನು ಇವಳಿಗೆ ನಿಮಗೆ ಆಲ್ರೆಡಿ ಗೊತ್ತಾಗಿದೆಯಲ್ವಾ, ಯಹ ಯೂಸ್ ಮಾಡ್ತೀವಲ್ಲ. ಎಸ್, ಯಹ ಮೇರಾ
ಭಾಯಿ ಹೇ. ನೋಡಿ ಭಾಯಿ ಒಬ್ಬನೇ ಇದ್ದಾನ, ಅದಕ್ಕೆ ಮೇರಾ ಬಂತು. ಬೆಹನ್ ಇದೆಯಾ, ಸ್ತ್ರೀಲಿಂಗ್ ಬಂತ. ಯಹ ಮೇರಿ ಬೆಹನ್ ಹೇ. ಇವನು ನನ್ನ ಸಹೋದರ, ಯಹ ಮೇರಾ ಭಾಯಿ ಹೇ. ಇವಳು ನನ್ನ ಸಹೋದರಿ, ಯಹ ಮೇರಿ ಬೆಹನ್ ಹೇ. ಹಾಗೆ ಚಾಚಾ ಚಾಚಿ ಬಂದರೆ ಚಿಕ್ಕಪ್ಪ ಚಿಕ್ಕಮ್ಮ. ಚಿಕ್ಕಪ್ಪ ಅಂದರೆ ಚಾಚಾ, ಚಿಕ್ಕಮ್ಮ ಅಂದರೆ ಚಾಚಿ. ಇವರು ನನ್ನ ಚಿಕ್ಕಪ್ಪ, ಇವರು ನನ್ನ ಚಿಕ್ಕಮ್ಮ ಹೇಳಬೇಕಾ. ಏ ಮೇರೆ ಚಾಚಾ ಹೇ. ಏ ಇವರು, ಮೇರೆ ಚಾಚಾ ಹೇ. ಏ ಇವರು, ಮೇರಿ ಚಾಚಿ ಹೇ. ಇವರು ನನ್ನ ಚಿಕ್ಕಮ್ಮ. ಮೇರಿ ಚಾಚಿ ಬರ್ತಾಯಿದೆ ನೋಡಿ, ಲೇಟೀಸ್ ಬಂದ್ಕೊಳ್ಳೆ ಮೇರಿ ಆಗುತ್ತೆ. ಹಾಗೆ ಮಾಮ ಮಾಮಿಗೂ ಸೇಮ್ ರೂಲ್. ಮಾಮ ಮಾಮಿ ಮಾವ ಅತ್ತೆ. ಇಲ್ಲಿ ತಾಯಿ ಅಣ್ಣ ತಮ್ಮಂದಿರಿಗೆ ನಾವು ಹೇಳ್ತೀವಲ್ಲ ಮಾಮ ಮಾಮಿ, ಆ ಅರ್ಥದಲ್ಲಿ. ಅತ್ತೆ ಅಂದರೆ ಬೇರೆ ಅದಲ್ಲ, ಸಾಸ್ ಸಸುರ ಆ ಅರ್ಥ ಅಲ್ಲ. ಅವರು ನನ್ನ ಮಾವ. ವೇ ಮೇರೆ ಮಾಮ ಹೇ. ಅವರು ನನ್ನ ಅತ್ತೆ ಹೇಳಬೇಕಾದ್ರೆ ವೇ ಮೇರಿ ಮಾಮಿ ಹೇ. ವೇ ಮೇರೆ ಮಾಮ ಹೇ, ವೇ ಮೇರಿ ಮಾಮಿ ಹೇ. ಹಾಗೆ ದಾದಾ ದಾದಿಗೆ, ಈಗ ಅಪ್ಪನ ಅಪ್ಪ ಅಮ್ಮ ಇದ್ದರೆ ಅವರಿಗೆ ದಾದಾ ದಾದಿ ಅಂತ ಹೇಳ್ತೀವಿ. ದಾದಾ ದಾದಿ ಅಂದರೆ ಅಜ್ಜ ಅಜ್ಜಿ ಅಂತಾನೇನೆ. ಅಪ್ಪನ ಅಪ್ಪ ಅಮ್ಮಂಗೆ ಅಪ್ಪನ ಅಪ್ಪ ಆದರೆ ದಾದಾ, ಅಮ್ಮ ಆದರೆ ದಾದಿ. ನೀವು ನನ್ನ ಅಜ್ಜ. ಕನ್ನಡದಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ. ನೀನು ನನ್ನ ಅಜ್ಜ, ನೀವು ನನ್ನ ಅಜ್ಜ. ಆಪ್ ಮೇರೆ ದಾದಾ ಹೇ. ನೋಡಿ ಮೇರೆ ಅಂದರೆ ನನ್ನ, ದಾದಾ ಹೇ. ಆಪ್ ಮೇರಿ ದಾದಿ ಹೇ. ಮೇರಿ ಹೇಗೆ ಬರ್ತಿದೆ ಅಂತ ನಿಮಗೆ ಗೊತ್ತಾಗಿದೆ. ಇಲ್ಲಿ ದಾದಾ ಇದೆ, ಸೊ ಮೇರೆ ಯೂಸ್ ಮಾಡಿದೆ. ಅಲ್ಲಿ ದಾದಿ ಬಂತು, ಮೇರಿ ಯೂಸ್ ಮಾಡಿದ್ದೀನಿ. ಓಕೆ. ಆಪ್ ಮೇರಿ ದಾದಿ ಹೇ. ನೀವು ಅನ್ನೋದಕ್ಕೆ ಆಪ್ ಆಲ್ರೆಡಿ ಗೊತ್ತಾಗಿದೆ. ಹಾಗೆ ನಾನಾ ನಾನಿಗೂ ಸೇಮ್. ನಾನಾ ನಾನಿ, ಅಜ್ಜ ಅಜ್ಜಿ. ಅಮ್ಮನ ಅಪ್ಪ ಅಮ್ಮ ಇರ್ತಾರಲ್ಲ, ಅಮ್ಮನ ಅಪ್ಪ ಅಮ್ಮನಿಗೆ ನಾವು ನಾನಾ ನಾನಿ ಅಂತ ಹೇಳ್ತೀವಿ. ಇವರು ನನ್ನ ಅಜ್ಜ, ಇವರು ನಿನ್ನ ಅಜ್ಜ ಅಂತ ಹೇಳಬೇಕಾದ್ರೆ ಈಗ ಮೇರೆ ಇರೋದು ತುಮ್ಹಾರೆ ಆಗಿ ಕನ್ವರ್ಟ್ ಆಗುತ್ತೆ. ಏ ತುಮ್ಹಾರೇ ನಾನಾ ಹೇ. ಏ ತುಮ್ಹಾರಿ ನಾನಿ ಹೇ. ನೋಡಿ, ತುಮ್ಹಾರೇ ನಾನಾ, ತುಮ್ಹಾರಿ ನಾನಿ, ತುಮ್ಹಾರೇ ತುಮ್ಹಾರಿ, ನಾನಾ ನಾನಿ. ಹಾಗೆ ಪಡೋಸಿ, ನೇಬರ್ಗೇನು ಹೇಳ್ತೀವಿ, ನೆರೆಹೊರೆಗೆ ಪಡೋಸಿ. ಇವರು ನನ್ನ ನೆರೆಹೊರೆ ಅಥವಾ ನಮ್ಮ ನೇಬರ್ ಅಂತ ಹೇಳ್ತೀವಲ್ಲ, ಅದನ್ನು ಹಿಂದಿನಲ್ಲಿ ಏ ಮೇರೆ ಪಡೋಸಿ ಹೇ. ಏ ಮೇರೆ ಪಡೋಸಿ ಹೇ. ರಿಶ್ತೇದಾರ್ ಅಂತ ಹೇಳಬೇಕಾದ್ರೆ ರಿಲೇಟಿವ್ಸಿಗೆ ಹೇಳ್ತೀವಿ. ಸಂಬಂಧಿಗಳು, ನೆಂಟರಿಗೆ ರಿಶ್ತೇದಾರ್. ಅವರು ನಮ್ಮ ನೆಂಟರು. ಅವರು ಅಂದ್ಕೂಡಲೇ ನಿಮ್ಮ ತಲೆಗೆ ಬರಬೇಕು ವೇ ಹಮಾರೇ ರಿಶ್ತೇದಾರ್ ಹೇ. ಹಮಾರೇ ನಮ್ಮ. ನೋಡಿ, ಹಮಾರೇ ನಮ್ಮ. ಹಮ್ ಅಂದರೆ ನಾವು, ಹಮಾರೇ ನಮ್ಮ ರಿಶ್ತೇದಾರ್, ನಮ್ಮ ಸಂಬಂಧಿಗಳು. ಕೌನ್ ಅಂದರೆ ಯಾರು. ಕೌನ್ ಯಾರು. ನೀನು ಯಾರು ಅಂತ ಕೇಳಬೇಕಾ. ವೆರಿ ಸಿಂಪಲ್. ನೀನು ಯಾರು ಅಥವಾ ನೀವು ಯಾರು. ರೆಸ್ಪೆಕ್ಟ್ ಕೊಡಬೇಕಾದ್ರೆ ನೀವು ಯಾರು. ಆವಾಗೇನು ಬರುತ್ತೆ, ತುಮ್ ಕೌನ್ ಹೋ, ಆಪ್ ಕೌನ್ ಹೇ. ತುಮ್ ಕೌನ್ ಹೋ, ನೀನು ಯಾರು. ಆಪ್ ಕೌನ್ ಹೇ, ನೀವು ಯಾರು. ಪ್ಲೂರಲ್ ಎಲ್ಲ ಇದ್ದಾಗ, ಜಾಸ್ತಿ ಜನ ಇದ್ದಾಗ ನೀವು ಯಾರು ಅಂತ ಕೇಳಬೇಕು. ಸೊ ಆಪ್ ಕೌನ್ ಹೇ. ಕ್ಯಾ ಅಂದರೆ ವಾಟ್, ಏನು ಅಂತ. ಕ್ಯಾ ಏನು. ನಿನ್ನ ಹೆಸರೇನು ಅಂತ ಕೇಳ್ಬೋದು. ನಿಮ್ಮ ಹೆಸರೇನು ಅಂತಲೂ ಕೇಳ್ಬೋದು. ಯಾವ ಥರ ಸೆಂಟೆನ್ಸ್ ಮಾಡ್ಬೋದು. ವಾಕ್ಯ ಕೈಸೆ ಬನಾಯೆ. ತುಮ್ಹಾರಾ ನಾಮ್ ಕ್ಯಾ ಹೇ. ನಿನ್ನ ಹೆಸರೇನು ಅಂದಾಗ ತುಮ್ಹಾರಾ ನಾಮ್ ಕ್ಯಾ ಹೇ ಬರಬೇಕು. ನಿಮ್ಮ ಹೆಸರೇನು ಅಂತ ಕೇಳಬೇಕಾದ್ರೆ ಆಪ್ಕಾ ನಾಮ್ ಕ್ಯಾ ಹೇ. ಆಪ್ಕಾ ನಾಮ್ ಕ್ಯಾ ಹೇ ಅಂತ ಕೇಳಬೇಕು. ಕಹಾ ಅಂದರೆ ವೇರ್, ಎಲ್ಲಿ ಅಂತ. ಕಹಾ ಎಲ್ಲಿ. ನೀನು ಎಲ್ಲಿದ್ದೀಯಾ ಅಂತ ಕೇಳ್ಬೋದು, ಅಥವಾ ನೀವೆಲ್ಲಿದ್ದೀರಾ ಅಂತಲೂ ಕೇಳ್ಬೋದು ಅಲ್ವಾ. ಸೊ ನೀನೆಲ್ಲಿದ್ದೀಯಾ, ತುಮ್ ಹೋ, ತುಮ್ ಕಹಾ ಹೋ. ತುಮ್ ಹೋ ಗೊತ್ತಾಗಿತ್ತು ನಿಮಗೆ. ತುಮ್ ಕಹಾ ಹೋ, ನೀನು ಎಲ್ಲಿದ್ದೀಯಾ. ತುಮ್ ಲಡ್ಕಿ ಹೋ, ನೀನು ಹುಡುಗಿ. ತುಮ್ ಲಡ್ಕೆ ಹೋ, ನೀನು ಹುಡುಗ. ಹಾಗೆ ತುಮ್ ಕಹಾ ಹೋ, ನೀನು ಎಲ್ಲಿದ್ದೀಯಾ. ನೀವು ಎಲ್ಲಿದ್ದೀರಾ, ಆಪ್ ಕಹಾ ಹೇ. ಆಪ್ ಕಹಾ ಹೇ. ಕೈಸೆ ಅಂದರೆ ಹೇಗೆ ಅಂತ. ಹೌ. ಕೈಸೆ ಹೇಗೆ. ನೀನು ಹೇಗಿದ್ದೀಯಾ, ಹೌ ಆರ್ ಯು. ನೀವು ಹೇಗಿದ್ದೀರಾ, ಹೌ ಆರ್ ಯು. ಎರಡು ಸೇಮ್. ಹಿಂದಿ ಮೇ ಕಿಸ್ ಥರ ಆತಾ ಹೇ. ತುಮ್ ಕೈಸೆ ಹೋ. ನೋಡಿ, ತುಮ್ ಕಹಾ ಹೋ, ನೀನು ಎಲ್ಲಿದೆಯಾ. ನೀನು ಹೇಗಿದೆಯಾ ಅಂತ ಕೇಳಬೇಕಾದ್ರೆ ತುಮ್ ಕೈಸೆ ಹೋ.
ಇಲ್ಲಪ್ಪ ರೆಸ್ಪೆಕ್ಟ್ ಕೊಡಬೇಕು, ದೊಡ್ಡವರು ಅವರು ನಮಗಿಂತ ಅಂದಾಗ ತುಮ್ ಯೂಸ್ ಮಾಡಬೇಡಿ. ಆವಾಗ ಏನು ಆಪ್ ಯೂಸ್ ಮಾಡಿ. ಆಪ್ ಕೈಸೆ ಹೇ, ಹೌ ಆರ್ ಯು. ಇಂಗ್ಲೀಷಲ್ಲಿ ಏನು ಚೇಂಜ್ ಆಗಲ್ಲ. ಆಪ್ ಕೈಸೆ ಹೇ. ಕಿತ್ನಾ ಅಂದರೆ ಹೌ ಮಚ್, ಎಷ್ಟು ಅಂತ. ಕಿತ್ನಾ. ಬ್ಯಾಂಕ್ನಲ್ಲಿ ಎಷ್ಟು ಹಣ ಇದೆ ಅಂತ ಹಿಂದಿನಲ್ಲಿ ಕೇಳಬೇಕಾದ್ರೆ ಬ್ಯಾಂಕಿನಲ್ಲಿ, ಅಲ್ಲಿ ಅಂದರೆ ಮೇ ಆ್ಯಡ್ ಮಾಡ್ಕೊಳ್ಳಿ. ಬ್ಯಾಂಕ್ ಮೇ ಕಿತ್ನಾ ಪೈಸಾ ಹೇ. ಬ್ಯಾಂಕ್ ಮೇ ಕಿತ್ನಾ ಪೈಸಾ ಹೇ. ಕಬ್ ಅಂದರೆ ವೆನ್ ಅಂತ, ಯಾವಾಗ. ಕಬ್ ಯಾವಾಗ. ಮದುವೆ ಯಾವಾಗಿದೆ. ಮದುವೆ ಅನ್ನೋದಕ್ಕೆ ಶಾದಿ ಅನ್ನೋ ವರ್ಡ್ ಬರುತ್ತೆ. ಶಾದಿ ಕಬ್ ಹೇ, ಯಾವಾಗಿದೆ. ಹೇ ಕಬ್ ಅಂತ ಕೇಳಿ ನಿಲ್ಲಿಸಬಾರ್ದು. ಶಾದಿ ಕಬ್ ಹೇ, ಮದುವೆ ಯಾವಾಗಿದೆ. ಶಾದಿ ಕಬ್ ಹೇ. ಬಸ್ ಯಾವಾಗಿದೆ. ಬಸ್ ಕಬ್ ಹೇ. ಅದೇ ಬಸ್ ಯಾವಾಗ ಬರುತ್ತೆ ಅಂತ ಕೇಳಬೇಕಾದ್ರೆ ಬಸ್ ಕಬ್ ಆತಿ ಹೇ ಅಂತ ನಾವು ಕೇಳಬೇಕಾಗುತ್ತೆ. ಕ್ಯೂ ಅಂದರೆ ವೈ, ಯಾಕೆ ಅಂತ. ಕ್ಯೂ ಯಾಕೆ. ಕತ್ಲೆ ಯಾಕಿದೆ. ಇದು ಯಾಕಿದೆ. ಅಂಧೇರ ಕ್ಯೂ ಹೇ. ನೋಡಿ, ಕತ್ತಲೆ ಅಂಧೇರ. ಕ್ಯೂ ಹೇ ಯಾಕಿದೆ. ಇದು ಯಾಕೆ. ಯಹ ಕ್ಯೂ ಹೇ, ಇದು ಯಾಕಿದೆ ಇಲ್ಲಿ ಕೇಳಬೇಕಲ್ಲ. ಯಹ ಕ್ಯೂ ಹೇ ಅಂತ ಕೇಳ್ಬೋದು. ದರ್ವಾಜಾಗೆ ಡೋರ್ ಅಂತ ಹೇಳ್ತೀವಿ. ಬಾಗಿಲು ದರ್ವಾಜ. ಇದು ಬಾಗಿಲು ಅಂತ ಹೇಳಬೇಕು, ಅಥವಾ ಇದು ಮನೆ ಅಂತ ಹೇಳಬೇಕು. ಆವಾಗ ಯಹ ದರ್ವಾಜಾ ಹೇ. ಅಥವಾ ಬಾಗಿಲು ಬೇಡ, ಮನೆ ಹೇಳಬೇಕಾದ್ರೆ ಯಹ ಘರ್ ಹೇ. ಅದನ್ನು ಯೇ ಘರ್ ಹೇ, ಯೇ ದರ್ವಾಜಾ ಅಂತಲೂ ಹೇಳ್ತೀವಿ. ಕಿಟಕಿ ಕಿಟಕಿ, ಸಿಂಪಲ್. ಕಿಟಕಿಗೆ ಕಿಟಕಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದು ಕಿಟಕಿ, ಇದು ಅಲ್ಲ. ಈಗ ಅದು ಯೂಸ್ ಮಾಡಿದರೆ ಯಹ ಜಾಗದಲ್ಲಿ ವಹ ಯೂಸ್ ಮಾಡಿ. ವಹ ಕಿಟಕಿ ಹೇ, ವಹ ಕಿಟಕಿ ಹೇ. ಕಮರ ಅಂದರೆ ರೂಮ್ ಅಂತ. ಕಮರ ರೂಮ್, ಕೊಠಡಿ. ರೂಮ್ ಕೊಠಡಿ. ಇದು ನನ್ನ ಕೊಠಡಿ. ಇದು ನನ್ನ ಕೊಠಡಿ. ಇದು ಅನ್ಬೇಕಾದ್ರೆ ಯಹ. ಯಹ ಮೇರಾ ಕಮರಾ ಹೇ. ಯಹ ಮೇರಾ ಕಮರಾ. ಮೇರಾ ನನ್ನ, ಕಮರಾ ಹೇ. ಯಹ ಮೇರಾ ಕಮರಾ ಹೇ. ಇದು ನನ್ನ ಕೊಠಡಿ. ಕುರ್ಸಿಗೆ ಚೇರ್, ಕುರ್ಚಿ ಅಂತ ಹೇಳ್ತೀವಿ. ನೋಡಿ ಎಷ್ಟು ಸಿಮಿಲಾರಿಟಿ ಇದೆ. ಕುರ್ಸಿ ಕುರ್ಚಿ. ಇದು ಕುರ್ಚಿ. ಯಹ ಕುರ್ಸಿ ಹೇ. ಯಹ ಕುರ್ಸಿ ಹೇ. ಕುರ್ಚಿ ಇಲ್ಲಿದೆ. ಕುರ್ಚಿ ಯಹಾ ಹೇ. ಕುರ್ಚಿ ಅಲ್ಲಿದೆ. ಕುರ್ಸಿ ವಹಾ ಹೇ. ಹಾಗೆ ಸೆಂಟೆನ್ಸ್ ಮಾಡ್ಬೋದು. ರೋಟಿ ಅಂದರೆ ರೊಟ್ಟಿ ಅಂತ ಹೇಳ್ತೀವಿ. ನನಗೆ ರೊಟ್ಟಿ ಬೇಕು ಅಂತ ಕೇಳಬೇಕಾ. ನನಗೆ ಅಂತ ಯೂಸ್ ಮಾಡಬೇಕಾದ್ರೆ ಮುझे ಅಂತ ಯೂಸ್ ಮಾಡಬೇಕು. ನನಗೆ, ಮುझे, ಇಂಪಾರ್ಟೆಂಟ್ ವರ್ಡ್. ಮುझे ನನಗೆ. ರೋಟಿ ಚಾಹಿಯೇ. ಮುझे ರೋಟಿ ಚಾಹಿಯೇ. ಮುझे ಕ್ಯಾ ಚಾಹಿಯೇ. ಮುझे ರೋಟಿ ಚಾಹಿಯೇ. ಆಪ್ಕೋ ಕ್ಯಾ ಚಾಹಿಯೇ. ನಿಮಗೇನು ಬೇಕು. ಮುझे ರೋಟಿ ಚಾಹಿಯೇ. ಚಾವಲ್ ಅಂದರೆ ಅನ್ನಕ್ಕೆ ಹೇಳ್ತೀವಿ. ಚಾವಲ್ ಅಕ್ಕಿಗೂ ಬರುತ್ತೆ, ಅನ್ನಕ್ಕೂ ಬರುತ್ತೆ. ಸೊ ಅನ್ನ. ನನಗೆ ಅನ್ನ ಬೇಡ. ಮುझे ನನಗೆ. ಚಾವಲ್ ನಹಿ ಚಾಹಿಯೇ, ಬೇಕು ಬೇಡ. ಚಾಹಿಯೇ ಅಂದರೆ ಬೇಕು, ನಹಿ ಚಾಹಿಯೇ ಅಂದರೆ ಬೇಡ. ಸಬ್ಜಿಗೆ ನಾವು ತರಕಾರಿ ಅಂತಲೂ ಹೇಳ್ಬೋದು. ಸಬ್ಜಿ ತರಕಾರಿ. ಮಾರುಕಟ್ಟೆಯಲ್ಲಿ ತರಕಾರಿ ಇದೆ ಅಂತ ಹೇಳಬೇಕು. ಕೈಸೆ ಬೋಲ್ತೆ ಹೇ. ಮಾರುಕಟ್ಟೆಯಲ್ಲಿ ಬಾಜಾರ್ ಮೇ ಸಬ್ಜಿ ಹೇ. ಬಾಜಾರ್ ಮೇ ಅಂದರೆ ಅಲ್ಲಿ, ಮಾರುಕಟ್ಟೆಯಲ್ಲಿ. ಕ್ಯಾ ಹೇ. ಬಾಜಾರ್ ಮೇ ಕ್ಯಾ ಹೇ. ಸಬ್ಜಿ ಹೇ. ಸಬ್ಜಿ ಕहाँ है. ಸಬ್ಜಿ ಬಾಜಾರ್ ಮೇ ಹೇ. ದಾಲ್ ಅಂದರೆ ಬೇಳೆ. ದಾಲ್ ಬೇಳೆ. ಬೇಳೆ ಇಲ್ಲ ಅಂತ ಹೇಳ್ತಾರೆ ಈಗ ಅಂಗಡಿನವರು ಅಥವಾ ಮನೆಯಲ್ಲಿ. ಬೇಳೆ ಇಲ್ಲ ಅಂದರೆ ದಾಲ್ ಇಲ್ಲ ಅನ್ಬೇಕಾದ್ರೆ ನಹಿ ಹೇ ಮಾಡಿದ್ರಾಯ್ತು. ಇದೆ ಅನ್ಬೇಕಾದ್ರೆ ದಾಲ್ ಹೇ. ಜಸ್ಟ್ ಹೈ ಆ್ಯಡ್ ಮಾಡ್ತೀವಿ, ಇದೆ ಅಂತ ಮೀನಿಂಗ್ ಬರುತ್ತೆ. ನಹಿ ಜೊತೆ ಹೈ ಹಾಕಿದರೆ ಇಲ್ಲ ಅನ್ನೋ ಮೀನಿಂಗ್ ಬರುತ್ತೆ. ದಾಲ್ ಹೇ, ದಾಲ್ ನಹಿ ಹೇ. ಅಚ್ಚ ಮತ್ತು ಬುರ. ಅಚ್ಚ ಅಂದರೆ ಒಳ್ಳೆಯ, ಬುರ ಅಂದರೆ ಕೆಟ್ಟ. ಅಚ್ಚ ಬುರ, ಒಳ್ಳೆಯ ಕೆಟ್ಟ. ಈ ಹುಡುಗ ಒಳ್ಳೆಯವನು. ಈ ಹುಡುಗ. ಈ ಅಂತ ಬರಬೇಕಾದ್ರೂ ಯಹ ಅಂತಲೇ ಬರುತ್ತೆ. ನೋಡಿ, ಇವನು, ಇವಳು, ಇದು ಹೇಳಿದ್ನಲ್ವ. ಸೊ ಈ ಅಂತ ಹೇಳಬೇಕಾದ್ರೂ ಯಹ ಲಡ್ಕ ಅಚ್ಚ ಹೇ. ಯಹ ಲಡ್ಕ ಬುರ ಹೇ ಹೇಳಬೇಕು. ಈ ಹುಡುಗ ಒಳ್ಳೆಯವನು. ಯಹ ಲಡ್ಕ ಅಚ್ಚ ಹೇ. ಈ ಹುಡುಗ ಕೆಟ್ಟವನು ಅಂತ ಹೇಳಬೇಕಾದ್ರೆ ಯಹ ಲಡ್ಕ ಬುರಾ ಹೇ. ಅದೇ ಅಚ್ಚಿ ಬುರಿ ಅಂದರೆ ಲೇಡೀಸ್ ಇದ್ದಾಗ ಅಚ್ಚಿ ಬುರಿ ಯೂಸ್ ಮಾಡಿ. ಅಚ್ಚಿ ಬುರಿ, ಒಳ್ಳೆಯ ಕೆಟ್ಟ. ಈ ಹುಡುಗಿ ಒಳ್ಳೆಯವಳು, ಈ ಹುಡುಗಿ ಕೆಟ್ಟವಳು. ಹೇಗೆ ಹೇಳ್ತೀರಾ.
ಯಹ ಲಡ್ಕಿ ಅಚ್ಚಿ ಹೇ, ಈ ಹುಡುಗಿ, ಯಹ ಲಡ್ಕಿ ಅಚ್ಚಿ ಹೇ, ಈ ಹುಡುಗಿ ಕೆಟ್ಟವಳು, ಯಹ ಲಡ್ಕಿ ಬುರಿ ಹೇ. ಸಹಿ ಮತ್ತು ಗಲತ್ ಅದೇ ಥರ. ಸಹಿ ಅಂದರೆ ಸರಿ, ಗಲತ್ ಅಂದರೆ ತಪ್ಪು. ಇದು ಸರಿ, ಇದು ತಪ್ಪು. ನೋಡಿ, ಸಿಂಪಲ್ ಸೆಂಟೆನ್ಸ್ಗಳು. ಒಂದೊಂದ್ಸಲ ನಮಗೆ ತಕ್ಷಣ ಫ್ಲ್ಯಾಶ್ ಆಗಲ್ಲ. ಯಹ ಸಹಿ ಹೇ, ಇದು ಸರಿ. ಇದು ತಪ್ಪು, ಯಹ ಗಲತ್ ಹೇ. ನೋಡಿ, ಯಹ ಗಲತ್ ಅಂತ ಹೇಳಿ ನಿಲ್ಲಿಸಬಾರ್ದು, ಹೈ ಸೇರಿಸ್ಬೇಕು. ಯಹ ಗಲತ್ ಹೇ. ಪರ್ ಅಂದರೆ ಬಟ್. ಇಲ್ಲಿ ಮೇಲೆ ಮೀನಿಂಗದ್ದು ತಗೊಳ್ತಾ ಇದ್ದೀನಿ. ಮೇಲೆ, ಆನ್ ಅನ್ನೋ ಮೀನಿಂಗ್ ಬರುತ್ತೆ. ಮರದ ಮೇಲೆ ಹಕ್ಕಿ ಇದೆ, ಮರದ ಮೇಲೆ. ಪೇಡ್ ಪರ್, ಪೇಡ್ ಮರ, ಪರ್ ಅಂದರೆ ಮೇಲೆ, ಮರದ ಮೇಲೆ ಹಕ್ಕಿ ಇದೆ. ಪೇಡ್ ಪರ್ ಚಿಡಿಯಾ ಹೇ. ಮೇ ಅಂದರೆ ಇನ್ನನ್ನೋ ಮೀನಿಂಗ್ ಬರುತ್ತೆ, ಅಲ್ಲಿ, ಅದರಲ್ಲಿ ಅಂತ. ಮನೆಯಲ್ಲಿ ಜನರಿದ್ದಾರೆ, ಮನೆಯಲ್ಲಿ. ಘರ್ ಮೇ, ಅಲ್ಲಿ ಮೇ, ಘರ್ ಮೇ ಲೋಗ್ ಹೇ. ಲೋಗ್ ಅಂದರೆ ಜನ, ಲೋಗ್ ಹೇ. ಘರ್ ಮೇ ಲೋಗ್ ಹೇ. ಊಪರ್ ಮತ್ತು ನೀಚೆ. ಊಪರ್ ಅಂದರೆ ಮೇಲೆ, ನೀಚೆ ಅಂದರೆ ಕೆಳಗಡೆ. ಊಪರ್ ನೀಚೆ. ನಮ್ಮ ಮನೆ ಮೇಲಿದೆ, ನಿಮ್ಮ ಮನೆ ಕೆಳಗಿದೆ. ಹೇಗೆ ಹೇಳ್ತೀರಾ? ನಮ್ಮ ಮನೆ ಹಮಾರ ಘರ್ ಊಪರ್ ಹೇ. ನಿಮ್ಮ ಮನೆ ತುಮ್ಹಾರ ಘರ್ ಎಲ್ಲ, ಇಲ್ಲಿ ಆಪ್ಕಾ ಘರ್ ಹೇಳಬೇಕು. ಆಪ್ಕಾ ಘರ್ ನೀಚೆ ಹೇ. ಹಮಾರ ಘರ್ ಊಪರ್ ಹೇ. ನಿನ್ನ ಮನೆ ಬಂದಾಗ ತುಮ್ಹಾರ ಘರ್ ಕರೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಮ ಮನೆ ಇರೋದ್ರಿಂದ ಇಲ್ಲಿ ಆಪ್ಕಾ ಘರ್ ಅಂತ ನಾವು ಹೇಳಬೇಕಾಗುತ್ತೆ. ಆಪ್ಕಾ ಘರ್ ನೀಚೆ ಹೇ. ಅಂದರ್ ಬಾಹರ್. ಅಂದರ್ ಅಂದರೆ ಒಳಗೆ, ಬಾಹರ್ ಅಂದರೆ ಹೊರಗೆ. ಅಂದರ್, ನಾನು ಮನೆಯ ಒಳಗಡೆ ಇದ್ದೀನಿ, ನೀನು ಮನೆಯ ಹೊರಗೆ ಇದ್ದೀಯಾ ಅಂತ ಹೇಳಬೇಕು. ನಾನು ಮನೆಯ ಒಳಗೆ ಇದ್ದೀನಿ, ನೀನು ಮನೆಯ ಹೊರಗೆ ಇದೆಯಾ. ಮೈ ಘರ್ ಕೆ ಅಂದರ್ ಹೂँ, ತುಮ್ ಘರ್ ಕೆ ಬಾಹರ್ ಹೋ. ನೋಡಿ, ಕೆ ಅಂದರ್, ಕೆ ಬಾಹರ್. ಮನೆಯ ಒಳಗೆ, ಕೆ ಅಂದರ್. ಮೈ ಘರ್ ಕೆ ಅಂದರ್ ಹೂँ, ತುಮ್ ಘರ್ ಕೆ ಬಾಹರ್ ಹೋ. ಹಾಗೆ ಆಗೆ ಪೀಛೆ. ಆಗೆ ಅಂದರೆ ಮುಂದೆ, ಪೀಛೆ ಅಂದರೆ ಹಿಂದೆ. ಮನೆ ಮುಂದೆ ದೇವಸ್ಥಾನ ಇದೆ ಅಂತ ಹೇಳಬೇಕು. ಘರ್ ಕೆ ಆಗೆ, ಘರ್ ಕೆ ಆಗೆ ಮಂದಿರ್ ಹೇ. ಮನೆಯ ಹಿಂದೆ, ಘರ್ ಕೆ ಪೀಛೆ ಮೈದಾನ್ ಹೇ. ಮನೆಯ ಮುಂದೆ ದೇವಸ್ಥಾನ ಇದೆ, ಘರ್ ಕೆ ಆಗೆ ಮಂದಿರ್ ಹೇ. ಮನೆಯ ಹಿಂದೆ ಮೈದಾನ ಇದೆ. ಘರ್ ಕೆ ಪೀಛೆ, ಕೆ ಪೀಛೆ ಅದರ ಹಿಂದೆ, ಕೆ ಪೀಛೆ ಒಟ್ಟಿಗೆ ಬರುತ್ತೆ ನೋಡಿ, ಕೆ ಪೀಛೆ ಮೈದಾನ್ ಹೇ. ಸೊ ಇಲ್ಲಿವರೆಗೂ ನೀವು ಸುಮಾರು ಶಬ್ದಗಳನ್ನು, ಒಂದು 100 ಶಬ್ದಗಳನ್ನು ಕಲ್ತ್ಕೊಂಡಿದ್ದೀರಾ. ಇದೇ ಥರ ಒಂದು 10 ಪಾರ್ಟಲ್ಲಿ ನಾನು ಒಂದು 1000 ವರ್ಡ್ಸನ್ನು ನಿಮಗೆ ಕಲಿಸಿ ವಿತ್ ಸೆಂಟೆನ್ಸಸ್ ಕಲಿಸ್ತೀನಿ. ಆವಾಗ ನಿಮಗೆ ಯಾವ ರೀತಿ ಸೆಂಟೆನ್ಸ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಇದು ಬೇಸಿಕ್ ಇರೋದ್ರಿಂದ ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನ ನೋಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಮತ್ತು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.